ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ ದೂರದ ಗುಡ್ಡ ಕಣ್ಣಿಗೆ ನುಣ್ಣಗೆ ಅಂಥೇಳಿ. ಅಂದರೆ ಈ ಒಂದು ನುಡಿ ವಾಕ್ಯದ ಒಂದು ಒಳ ಅರ್ಥ ಏನು ಅಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತಿರಬೇಕು. ಏನು ಅಂತ ಹೇಳಿದ್ರೆ, ಯಾವಾಗಲೂ ನಾವೇನು ಮಾಡ್ತೀವಿ, ಬೇರೆಯವ್ರನ್ನ ನೋಡಿ ಅವ್ರು ಹಂಗೆ ಇವ್ರು ಹಿಂಗೆ, ಇವ್ರದ್ದೆಷ್ಟೇ ಕೆಪಾಸಿಟಿ ಅವ್ರದ್ದಷ್ಟೇ ಕೆಪಾಸಿಟಿ, ಇವ್ರ ಕೈಲಿ ಏನು ಮಾಡ್ಲಿಕ್ಕಾಗೋದಿಲ್ಲ, ಅವ್ರ ಕೈಲಿ ಏನು ಮಾಡ್ಲಿಕ್ಕಾಗೋದಿಲ್ಲ ಇಂತಕ್ಕಂಥ ಮಾತುಗಳನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಏನಂತೀವಿ, ನಮ್ಮೊಳಗೆ ಡಿಸ್ಕಷನ್ ಮಾಡ್ತಕ್ಕಂಥದ್ದು. ನೋಡಿರಿ, ಇಂಥ ಮಾತುಗಳು ಕೇಳ್ಪಟ್ಟಾಗ ಏನಾಗ್ತದೆ ಅಂತ ಹೇಳಿದ್ರೆ, ದೂರದ ಗುಡ್ಡವನ್ನು ನಾವು ದೂರದಿಂದ ನೋಡಿದಾಗ ಮಾತ್ರ ಏನಾಗ್ತದೆ ಅಂತಂದ್ರೆ ಭಾಳ ಚಂದ ಕಾಣ್ತೈತೆ. ಏನು ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ಗಿಡ ಗಂಟೆಗಳು ಒಂದೇನೋ ಆಕಾರದಲ್ಲಿ ನಮಗೆ ಕಾಣ್ತಾ ಇರ್ತಾವೆ, ಬೆಟ್ಟ ಗುಡ್ಡಗಳು ಒಂದು ಆಕಾರದಲ್ಲಿ ಕಾಣ್ತಿರ್ತಾವೆ. ಇನ್ನೇ ಇಮ್ಯಾಜಿನೇಷನ್ ಮಾಡ್ಕೊಂಡು ಏನು ಮಾಡ್ತೀವಿ, ಎಷ್ಟು ಚೆನ್ನಾಗೈತಲ್ಲ ಬೆಟ್ಟ ಗುಡ್ಡ ಅಂತ ಹೇಳ್ತೀವಿ. ನೋಡಿರಿ, ಅದ್ರ ಹತ್ತಿರ ಹೋದಾಗ ನಮ್ಗೇನಾಗ್ತದೆ ಅಂತಂದ್ರೆ, ಈ ಒಂದು ಬೆಟ್ಟ ಗುಡ್ಡದಲ್ಲೂ ಸಹಿತ ಕಲ್ಲು ಮುಳ್ಳುಗಳದಾವು, ಇಲ್ಲಿ ಕಂಟಿಗಳದಾವು, ಗಿಡಗಂಟೆಗಳದಾವು, ಉಪಯೋಗಕ್ಕೆ ಬರದೇ ಇರ್ತಕ್ಕಂಥ ಗಿಡಗಳು ಸಹಿತ ಇದರೊಳಗೆ ಜಾಸ್ತಿ ಅದಾವು, ಉಪಯೋಗಕ್ಕೆ ಬರ್ತಕ್ಕಂಥ ಗಿಡಗಳು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಅದಾವು. ನೋಡಿರಿ, ಈ ರೀತಿ ತಗ್ಗು ದಿಣ್ಣೆಗಳಿಂದ ಕೂಡಿರ್ತಕ್ಕಂಥ ಬೆಟ್ಟ ಐತಿ. ಬೆಟ್ಟ ಸಮತಲಾಗಿರಲ್ಲ, ಬೆಟ್ಟ ಸಮತಲಾಗಿರೋದಿಲ್ಲ. ಸೊ ಈ ರೀತಿ ನಮ್ಗೇನಾಗ್ತದೆ ಅಂತ ಹೇಳಿದ್ರೆ, ಆ ಒಂದು ಬೆಟ್ಟದ ಹತ್ತಿರ ಹೋದಾಗ ಮಾತ್ರ ನಮ್ಗೇನಾಗ್ತೈತಿ, ಬೆಟ್ಟದ ಒಂದು ಸಮಸ್ಯೆ ಅರ್ಥ ಆಗ್ತೈತಿ. ಹಾಗಾದ್ರೆ ಒಬ್ಬ ಮನುಷ್ಯನ ಒಂದು ಸಮಸ್ಯೆ, ಗುಣ, ಅವನ ಆಚಾರ ವಿಚಾರ ನಮಗೆ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಆ ಮನುಷ್ಯನ ಜೊತೆಗೆ ನಾವೇನು ಮಾಡಬೇಕು, ಸಮಯವನ್ನು ಕಳೆದಾಗ ಅಥವಾ ಅವನ ಹತ್ತಿರ ಅವನ ಒಂದು ಮನಸ್ಸನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಮಗೇನಾಗ್ತೈತೆ ಅಂತ ಹೇಳಿದ್ರೆ, ಅವನಲ್ಲಿರ್ತಕ್ಕಂತಹ ನೋವು, ಅವನಲ್ಲಿರ್ತಕ್ಕಂಥ ಒಂದು ಸಂಕಟ, ಅವನಲ್ಲಿರ್ತಕ್ಕಂಥ ಒಂದು ಗುಣಗಳು, ಅವಗುಣಗಳು ಗೊತ್ತಾಗಲಿಕ್ಕೆ ಸಾಧ್ಯ. ಸೊ ಈ ರೀತಿ ನಾವು ಒಬ್ಬ ಮನುಷ್ಯನನ್ನು ಅಧ್ಯಯನ ಮಾಡಿದಾಗ ಮಾತ್ರ ಮಾತಾಡಬೇಕಾಗ್ತದೆ ಹೊರತು, ಅವನನ್ನು ನೋಡಿದ ತಕ್ಷಣ ಅಥವಾ ದೂರದಲ್ಲಿ ಯಾರೋ ಹೇಳಿದರು ಅಂಥೇಳಿ ಅವನ ಬಗ್ಗೆ ಏನಾದರೂ ನಾವು ಮಾತಾಡಿದ್ವಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಅಂತಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನೋಡಿರಿ, ಸಾಕಷ್ಟು ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಬಗ್ಗೆ ಅವನು ಏನೋ ಸಾಧನೆ ಮಾಡಲಿಕ್ಕೆ ಹೊರಟಿರ್ಬೋದು ಅಥವಾ ಎಲ್ಲ ಲಾಸ್ ಮಾಡ್ಕೊಂಡು ಮನೇಲಿ ಕೂತಿರ್ಬೋದು. ಅಂಥ ವ್ಯಕ್ತಿಗಳನ್ನು ಕಂಡಾಗ ನಾವೇನು ಮಾಡ್ತೇವೆ, ಬೇರೊಬ್ಬರು ಮಾತಾಡೋದನ್ನು ಕೇಳಿ ಏನು ಮಾಡ್ತೇವೆ, ನಾವು ಸಹಿತ ಏನೇನೋ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬಿಡ್ತೇವೆ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿಯ ಬಗ್ಗೆ ನಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ವಿಷಯ ಗೊತ್ತಿರೋದಿಲ್ಲ. ಅಂದ್ರೆ ದೂರದಲ್ಲಿರ್ತಕ್ಕಂಥದ್ದನ್ನು ನೋಡಿ ನಾವೇನು ಮಾಡ್ತೇವೆ, ಇಲ್ಲಿ ಮಾತಾಡ್ತಾ ಇರ್ತೇವೆ. ನೋಡಿರಿ, ಅಂಥ ವ್ಯಕ್ತಿನ ನಾವು ಒಂದು ಸಾರಿ ಹೋಗಿ ಭೇಟಿ ಆದಾಗ ಅವ್ನು ಲಾಸ್ ಯಾಕಾದ, ಅವನು ಏನನ್ನು ಅಚೀವ್ ಮಾಡಲಿಕ್ಕೆ ಹೊರಟಿದ್ದಾನ. ನೋಡ್ರಿ, ಎರಡು ವ್ಯಕ್ತಿಗಳ ಬಗ್ಗೆ ಹೇಳಿದೆ ನಾನು. ಅಚೀವ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು ಅಥವಾ ಎಲ್ಲ ಲಾಸ್ ಆಗಿ ಮನೆಯಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿ ಆಗಿರ್ಬೋದು. ಅಂಥ ವ್ಯಕ್ತಿಗಳನ್ನು ನಾವು ಸ್ವತಃ ಭೇಟಿಯಾದಾಗ ಮಾತ್ರ ಏನಾಗ್ತೈತಿ, ಅಲ್ಲಿರ್ತಕ್ಕಂಥ ವಾಸ್ತವ ತಿಳಿಲಿಕ್ಕೆ ಸಾಧ್ಯ ಆಗ್ತೈತಿ. ನೋಡ್ರಿ, ಈ ರೀತಿಯಾಗಿ ದೂರದಲ್ಲಿರ್ತಕ್ಕಂಥ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅಂಥವುಗಳ ಬಗ್ಗೆ ನಾವೇನು ಮಾಡ್ಬೋದು, ಕೂತಲ್ಲೇ ಜಡ್ಮೆಂಟನ್ನು ಕೊಡಲಿಕ್ಕೆ ಹೋಗ್ಬಾರ್ದು. ಯಾಕಂತ ಹೇಳಿದ್ರೆ, ಕೂತಲ್ಲೇ ಜಡ್ಮೆಂಟ್ ಕೊಟ್ಟಾಗ ಏನಾಗ್ತೈತಿ ಅಂತ ಹೇಳಿದ್ರೆ, ಇರ್ತಕ್ಕಂಥ ಸತ್ಯ ಏನಾಗ್ತೈತಿ, ಮರೆಮಾಚಿ ಏನಾಗ್ತೈತಿ, ಇಲ್ಲಿ ಸುಳ್ಳು ಆಟಹಾಸವನ್ನು ಮೆರೀತಕ್ಕಂಥದ್ದು. ಸೊ ಈ ರೀತಿ ಏನಾಗ್ತೈತಿ ಅಂತ ಹೇಳಿದ್ರೆ, ನಮ್ಮ ನಿತ್ಯ ಜೀವನದಲ್ಲೂ ಸಹಿತ ಏನಾಗ್ತೈತಿ, ನಾವು ಇದನ್ನೇ ಮಾಡೋದು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಗೊತ್ತಿರದೇ ಇರ್ತಕ್ಕಂಥ ವಿಷಯದ ಬಗ್ಗೆ ಸಾಕಷ್ಟು ಮಾಡ್ತೇವೆ, ನಮ್ಮ ಒಂದು ಸಮಯವನ್ನು ಹಾಳು ಮಾಡ್ತೇವೆ. ಗೊತ್ತಿರೋ ವ್ಯಕ್ತಿಯ ಜೊತೆಗೆ ಏನು ಮಾಡೋದಿಲ್ಲ ಅಂತ ಹೇಳಿದ್ರೆ, 1-2 ನಿಮಿಷನೂ ಕಳೀಲಿಕ್ಕೆ ಏನು ಮಾಡೋಂಗಿಲ್ಲ, ನಾವು ಟೈಮನ್ನು ಕೊಡೋದಿಲ್ಲ. ಇದು ನಮ್ಮ ಮನುಷ್ಯರ ಒಂದು ಲಕ್ಷಣ ಅಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ, ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತೇವೆ. ಅಂದರೆ ನಮ್ಮಲ್ಲಿರ್ತಕ್ಕಂಥ, ನಮ್ಮ ಸಮೀಪದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಗುಣ ಅವಗುಣಗಳು ನಮಗೆಲ್ಲ ಗೊತ್ತಿದ್ರೂ ಸಹಿತ ಅವರನ್ನು ಕೇರ್ಲೆಸ್ ಮಾಡಿಬಿಡ್ತೇವೆ. ಯಾಕಂದರೆ ನಮ್ಮ ಸುಖ ಸಂತೋಷ ಸಿಗ್ತಕ್ಕಂಥದ್ದು ನಮ್ಮ ಆಸುಪಾಸು ಇರ್ತಕ್ಕಂಥ ವ್ಯಕ್ತಿಗಳಿಂದ, ದೂರ ಇರ್ತಕ್ಕಂಥ ವ್ಯಕ್ತಿಗಳಿಂದ ಅಲ್ಲ. ಅದಕ್ಕಾಗಿ ನೀವೇನು ಮಾಡಿರಿ ಅಂತ ಹೇಳಿದ್ರೆ, ಇಲ್ಲಿ ಆ ವ್ಯಕ್ತಿಯ ಒಂದು ವಸ್ತುಸ್ಥಿತಿಯನ್ನು ತಿಳಿದುಕೊಂಡು ಏನು ಮಾಡಬೇಕು, ನಾವು ಇಲ್ಲಿ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ, ದೂರದ ಗುಡ್ಡ ಎಷ್ಟು ಚೆಂದ ಕಾಣ್ತೈತಲ್ಲ, ಅದೇ ರೀತಿಯಾಗಿ ಇಲ್ಲೊಬ್ಬ ವ್ಯಕ್ತಿಯನ್ನು ನಾವು ವರ್ಣಿಸೋದಾಗಲಿ, ತೆಗೊಳ್ಳೋದಾಗಲಿ, ಹೊಗಳೋದಾಗಲಿ ಮಾಡಿದಾಗ ಅದು ಸಹಿತ ನಮ್ಗೆ ಅದೇ ರೀತಿಯಾಗಿ ಭಾಸ ಆಗ್ತೈತಿ. ನೋಡ್ರಿ, ಆ ವ್ಯಕ್ತಿ ಬಹಳ ಒಳ್ಳೆಯದಾನ, ಸಿಕ್ಕಾಪಟ್ಟೆ ಜನಕ್ಕೆಲ್ಲ ಹೆಲ್ಪ್ ಮಾಡ್ಯಾನ. ಅದಕ್ಕಾಗಿ ನಾನೇನು ಮಾಡ್ತೀನಿ, ಆ ವ್ಯಕ್ತಿಗೆ ಸಪೋರ್ಟ್ ಮಾಡ್ತೀನಿ. ಅಂಥ ವ್ಯಕ್ತಿಗಳೇ ಸಮಾಜದಲ್ಲಿ ಬರಬೇಕು, ಬದುಕಬೇಕು, ಆಡಳಿತವನ್ನು ನಡೆಸಬೇಕು ಅಂತಂದು ಆಲೋಚನೆಗಳು ಸಾಕಷ್ಟು ಇಟ್ಕೊಂಡಿರ್ತೇವೆ. ಬಟ್ ಆ ವ್ಯಕ್ತಿಯನ್ನು ಹತ್ತಿರದಿಂದ ನೋಡಿದಾಗ ಏನಾಗ್ತೈತೆ ಅಂತಂದ್ರೆ, ಆ ವ್ಯಕ್ತಿಯ ಒಂದು ಚರಿತ್ರೆ ನಮಗೆ ಗೊತ್ತಾಗ್ತೈತಿ. ಸೊ ಅದಕ್ಕಾಗಿ ಯಾರೇ ಆಗಲಿ, ಅಂಥ ವ್ಯಕ್ತಿಗಳೇ ಆಗಲಿ, ಅವರನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಹತ್ತಿರದಿಂದ ನಾವೇನು ಮಾಡಬೇಕು ಅಂತಂದ್ರೆ ಇಲ್ಲೇ ನೋಡಬೇಕಾಗ್ತೈತಿ. ಅಂದಾಗ ಮಾತ್ರ ನಮಗೆ ವಸ್ತುಸ್ಥಿತಿ, ವಾಸ್ತವ ಸ್ಥಿತಿ ಎಲ್ಲ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತೈತಿ. ಸೊ ಅದಕ್ಕಾಗಿ ನೀವು ಸಹಿತ ಯಾರ್ಯಾರು ಮಾತಾಡ್ತಾರಂಥೇಳಿ
ಕೂತಾಗ ನೋಡ್ರಿ ಹೆಣ್ಮಕ್ಳು ಕಟ್ಟಿ ಮೇಲೆ ಕೂತಿರ್ತಾರೆ, ಅವ್ರು ಭಾಳ ಚಂದ ಮಾತಾಡ್ತಿರ್ತಾರೆ. ಒಬ್ಬರು ಏನಾದರೂ ವಿಷಯವನ್ನು ಹೊತ್ಕೊಂಡು ಬಂದರು ಅಂತಂದ್ರೆ ಆ ವಿಷಯಕ್ಕೆ ಒಂದು ಪ್ರಬಂಧವನ್ನು ಬರಿಬೋದು ಅವರ ಮಾತುಗಳನ್ನು ಕೇಳಿ. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ವಿಷಯವನ್ನಾಗಿ ಮಾಡಿಬಿಡ್ತಾರೆ. ಅಂದ್ರೆ ರೂಪವನ್ನು ಕೊಟ್ಕೋತ ಹೋಗ್ಬಿಡ್ತಾರೆ ಅವರು. ಅದೇ ರೀತಿಯಾಗಿಯೂ ಸಹಿತ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ, ಈ ಒಂದು ವಿಷಯವನ್ನು ತೆಗೆದುಕೊಂಡು ಇಡೀ ಊರಿನ ತುಂಬ ಹಬ್ಬಿಸ್ಕೊಂಡು ಬರ್ತಕ್ಕಂಥ ಅಥವಾ ಸುತ್ತೋರಿಸ್ಕೊಂಡು ಬರ್ತಕ್ಕಂಥ ಸ್ಪ್ರೆಡ್ ಮಾಡ್ಕೊಂಡು ಬರ್ತಕ್ಕಂಥವ್ರು ಇರ್ತಾರೆ. ಸೊ ಅದಕ್ಕಾಗಿ ವಿಷಯಗಳ ಬಗ್ಗೆ ಯಾರ್ದರ ವಿಷಯಗಳ ಬಗ್ಗೆ ಅಂದರೆ ಯಾವ ವ್ಯಕ್ತಿಯ ಬಗ್ಗೆ ನೀವು ಮಾತಾಡ್ತಿರ್ತೀರಲ್ಲ ಅಂಥ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡು ನೀವು ಸಹಿತ ಮಾತಾಡ್ರಿ ಅಂತ ಹೇಳ್ತಾ, ಏನಾದರೂ ವಿಷಯದಲ್ಲಿ ಏನಾದರೂ ಕಮೆಂಟ್ಸ್ ಹಾಕೋದಿತ್ತಂತಂದ್ರೆ, ನನಗೇನಾದರೂ ಸಜೆಷನ್ ಮಾಡೋದಿತ್ತಂದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಸಜೆಷನ್ ಮಾಡಿರಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ನಾಳೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.